ಅಯ್ಯೋ ನಿನ್ನೆ ಅಜ್ಜ ಎಂಟಿಗೆ ಕರ್ಕೊಂಡು ಅವನ ಯಾರ ಪಂಡಿತ ಅಂತ ಓದಿ ಅವನ ಆಲೆ ಸತ್ತು 2 ತಿಂಗಳಾತಂತೆ. ಯಾವ ಔಷಧಿನೂ ಇಲ್ಲ ಎಂಥದ್ದು ಇಲ್ಲ. ಇವತ್ತೇನೋ ಪರೀಕ್ಷೆ ಅದು ಇದು ಅಂತ ಹೇಳ್ತಿತ್ತು ನಮ್ಮಪ್ಪಯ್ಯ. ಅದೇನು ಪರೀಕ್ಷೆ ಮಾಡ್ತಿತ್ತೋ ಏನೋ. ನನ್ನ ಗಂಡ ಎಲ್ಲೋದ? ನಮ್ಮಪ್ಪ ಎಲ್ಲೋಯ್ತೋ ಏನಪ್ಪ. ಯಾಕಮ್ಮ ಶಿಲ್ಪ ಹಿಂಗೆ ಕುತ್ಕೊಂಡಿದ್ಯಾ ಹೊರಗೆ? ಅಲ್ಲೇ ಊಟ ಮಾಡ್ದ? ಊಟ ಮಾಡಿನಪ್ಪ. ನೀನು ಎಲ್ಲಿಗೆ ಹೋಗಿದ್ದೆ? ಹೊಲ್ತಕ್ಕೆ ಹೋಗಿದ್ದಮ್ಮ. ನಿನ್ನ ಗಂಡನೂ ಬಂದಿದ್ದ. ನಾನು ಕೆಲಸ ಮಾಡ್ತೀನಿ ಹೋಗಿ ಮಾವ ಅಂತನ ಕಳಿಸ್ತಾ, ಅದಕ್ಕೆ ಬಂದೆ. ಹೌದೇನಪ್ಪ, ನನ್ನ ಗಂಡ ಹೊಲ್ತಕ್ಕೆ ಬಂದಿದ್ರಾ? ಅವ್ರು ಕೆಲಸ ಮಾಡ್ತಾ ಇದ್ದಾರಾ? ನೋಡ್ದೇನಪ್ಪ ನನ್ನ ಗಂಡ ಎಷ್ಟು ಬದಲಾಗಿದ್ದಾರೆ ಅಂತನಾ? ಹೌದೌದು, ತುಂಬ ಬದಲಾಗಿದ್ದಾನೆ. ಆದರೆ ನಮ್ಮ ಕೈಲಂತೂ ನಂಬಕ್ಕಾಗಲ್ಲ. ನೀನೇ ಏನೋ ಹೇಳ್ಕೊಟ್ಟಿರ್ತೀಯ, ಏನೋ ಪರೀಕ್ಷೆ ಮಾಡತ್ತೆ ನಮ್ಮಪ್ಪಯ್ಯ ಹೋಗಿ ಕೆಲಸ ಮಾಡು ಅಂತಾನ. ನಾನು ಆ ಪರೀಕ್ಷೆ ಅಲ್ಲ, ಬೇರೆ ಪರೀಕ್ಷೆ. ಈಗ ಅವನು ಬರ್ತಾನೆ ಸ್ವಲ್ಪ ಹೊತ್ತಿಗೆ. ಮತ್ತೆ ಇನ್ನೇನು ಪರೀಕ್ಷೆನಪ್ಪ? ಏನ್ ಮಾಡ್ತಾ ಇದೀಯಾ? ಏನ್ ಪರೀಕ್ಷೆ ಮಾಡ್ಬೇಕು ಅಂತ? ನನ್ನ ಗಂಡ ಒಳ್ಳೆಯವನಂತ ಗೊತ್ತಾಯ್ತಾನೆ, ಹೊಲ್ದಕ್ಕೆಲ್ಲ ಬಂದು ಕೆಲಸ ಮಾಡ್ತಾನೆ ಅಂತಾನೆ ಇವತ್ತು. ಇಷ್ಟು ದಿನ ಅಂತೂ ಬಂದಿರಲಿಲ್ಲ, ಇವತ್ತಾದ್ರೂ ಬಂದಿದ್ದಾನೆ ತಾನೆ. ಅವನಿಗೆ ಒಳ್ಳೆ ಬುದ್ಧಿ ಬಂದಿದೆ ಅಂತ ನಿನಗೆ ಅರ್ಥ ಆಗ್ಲಿಲ್ವೇನಪ್ಪ? ಇನ್ನೂ ಏನೋ ಪರೀಕ್ಷೆ ಗಿರೀಕ್ಷೆ ಅಂತಿದ್ಯಾ? ಏನಪ್ಪ ನೀನು? ಅಲ್ಲ, ನಿನ್ನ ಅಳಿಯನ್ನೇ ನೀನು ನಂಬಲ್ಲ ಅಂದ್ರೆ ಮತ್ತೆ ಬೇರೆಯವ್ರನ್ನ ಯಾರು ನಂಬ್ತೀಯ ನೀನು? ಹಿಂಗೆ ಸ್ವಲ್ಪ ಸ್ವಲ್ಪನೇ ಬದಲಾಗ್ತಾನೆ ಬಿಡಪ್ಪ. ಅದೆಷ್ಟು ಬದಲಾಗಿದ್ದಾನೆ? ನಿಜವಾಗ್ಲೂ ಬದಲಾಗಿದ್ದಾನ ಅಥವಾ ನಾಟಕ ಮಾಡ್ತಾ ಇದ್ದಾನ ಅಂತಾನ ಪರೀಕ್ಷೆ ಮಾಡಬೇಕು. ನಡಿ ಒಳಿಕೆ. ಯೋ ಪರೀಕ್ಷೆ ಅಂತಿದ್ಯಾ? ಅದು ಏನು ಪರೀಕ್ಷೆ ಮಾಡ್ತೀಯಪ್ಪ? ನನ್ನ ಹತ್ರ ಹೇಳು. ಒಳಿಕ್ ನಡಿ, ನಿಮ್ಮ ಅಮ್ಮನೂ ಇದ್ದಾಳೆ, ಅಲ್ಲೇ ಹೇಳ್ತೀನಿ ಏನು ಅಂತಾನ. ನಡಿ. ಸರಿ ಬಾ, ಒಳಕ್ಕೆ ಹೋಗೋಣ. ಒಳಗೆ ಇಲ್ಲಿ ಹೇಳಿದ್ರೆ ಏನಾಗುತ್ತೋ. ಬಾ ಒಳಕ್ಕೆ. ಅಮ್ಮ ಅಮ್ಮ ಅಮ್ಮ, ಜಲ್ದ್ ಬಾರಮ್ಮ ಇಲ್ಲಿ. ಅಪ್ಪ ಯಾಕೆ ಕರಿತೈತಿ? ಬಾ ಬಾ ಜಲ್ದು. ಯಾಕೆ ಶಿಲ್ಪ, ಏನಾತೆ? ಏನ್ರಿ, ಯಾಕೆ ಕರೆದಿದ್ದು? ಏನೂ ಇಲ್ಲಮ್ಮ, ನನ್ನ ಗಂಡ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಿದ್ದಂತೆ, ಅದಕ್ಕೆ ಅದ್ನೇನ ಅಂತ ಕರಿತೈತೆ. ಮತ್ತೆ ಇನ್ನೇನೋ ಪರೀಕ್ಷೆ ಮಾಡ್ತೈತಂತೆ ಅಪ್ಪ. ಏನೋ ಬದಲಾಗಿದ್ದಾನೋ ಇಲ್ವೋ ಅಂತ ಟೆಸ್ಟ್ ಮಾಡುತ್ತಂತೆ. ಅದಕ್ಕೆ ನಿಮ್ಮ ಅಮ್ಮ ಇನ್ನು ಬರ್ಲಿ ಹೇಳ್ತೀನಿ ಅಂತಿತ್ತು. ಅಪ್ಪ ಈಗಲಾದ್ರೂ ಹೇಳಪ್ಪ ಅದೇನು ಅಂತಾನ. ಹೇಳಪ್ಪ ಜಲ್ದು. ಹೇಳ್ತೀನಿ, ಸಮಾಧಾನ ಮಾಡ್ಕೊ. ಏನೂ ಇಲ್ಲ, 1,000 ರೂಪಾಯಿ ದುಡ್ಡನ್ನ ಇಲ್ಲಿ ಇಡೋದು, ಈ ಕಟ್ಟೆ ಮೇಲೆ. ಅದನ್ನ ಇಟ್ಬಿಟ್ಟು ನಾವು ಹೊರಗಡೆ ಹೋಗೋದು. ಈಗ ನಿನ್ನ ಗಂಡ ಬರ್ತಾನೆ, ಆ ದುಡ್ಡು ನೋಡಿ ತಗೊಂಡು ಸೀದಾ ಎಣ್ಣೆ ಕುಡಿಯೋಕೆ ಹೋಗ್ತಾನೆ. ಹೋದ್ರೆ ಅವನು ನೀನು ಈ ಮನೆ ಬಿಟ್ಟು ಇವತ್ತೇ ಓಡ್ತಾ ಇರಬೇಕು. ಅಥವಾ ದುಡ್ಡು ತಗೊಂಡು, ಅಯ್ಯೋ ಇದು ಯಾರ್ದೋ ದುಡ್ಡು, ನಮ್ಮ ಮಾವಂದೋ ಅತ್ತೆದೋ ಅಥವಾ ನಿಂದೋ ಯಾರ್ದೋ ಇರ್ಬೋದು ಅಂತ ನಮ್ಮನ್ನು ಕೇಳಿ ಕೊಟ್ಟರೆ ನೀವು ಇಲ್ಲೇ ಇರ್ಬೋದು. ಅಷ್ಟೇ. ಅವ್ನು ಒಳ್ಳೆನಾಗಿರೋದಕ್ಕೆ ಆಗಿದ್ದಾನೆ ಅನ್ನೋದಕ್ಕೆ ಈ ಟೆಸ್ಟೇ ಅವನಿಗೆ ಪರೀಕ್ಷೆ. ದೇವ್ರಿ, ನಮ್ಮಪ್ಪ ಇದೆಂತ ಪರೀಕ್ಷೆ ಇಟ್ರಪ್ಪ? ದುಡ್ಡು ಕಂಡ ತಕ್ಷಣ ನನ್ನ ಗಂಡ ಸುಮ್ಮನೆ ಬಿಡ್ತಾನ? ಗ್ಯಾರಂಟಿ ಇಲ್ಲ, ದುಡ್ಡು ತಗೊಂಡು ಎಣ್ಣೆ ಕುಡಿಯೋಕ್ಕೆ ಹೋಗೋದವನು. ಅಯ್ಯಯ್ಯೋ, ನಮ್ಮಪ್ಪ ಯಾಗಿಂತ ಐಡಿಯಾ ಬಂತಪ್ಪ ದೇವ್ರಿ. ನನ್ನ ಗಂಡ ಏನು ಮಾಡ್ತಾನೋ ಏನೋ. ದೇವ್ರಿ, ಪಾಸ್ ಆದರೆ ಸಾಕು, ದುಡ್ಡು ಯಾವುದು ಅಂತ ಕೇಳಿ ನಮ್ಮಪ್ಪವ್ರಿಗೆ ಕೊಡ್ಲಿ. ನಾವಿಲ್ಲೇ ಇರೋಂಗೆ ಮಾಡಪ್ಪ. ಅಯ್ಯೋ, ಸರಿಯಾಗೈತೆ ಕಣೆ ಶಿಲ್ಪ, ನಿಮ್ಮಪ್ಪ ಹೇಳಿರೋದು. ಈಗಲೇ 1,000 ರೂಪಾಯಿ ದುಡ್ಡು ತಗೊಂಬತ್ತೀನಿ ರೀ. ಓ ಸರಿ, ಹೋಗಿ ತಗೊಂಬರ, ಹೋಗಿ. ಅಯ್ಯೋ ಅಪ್ಪ, ನಾನು ಇಲ್ಲೇ ಹೋಗಿ ಬರ್ತೀನಿ, ಬೇಗ ಬರ್ತೀನಿ. ಎಲ್ಲಿಗೆ ಹೋಗ್ತೀಯಮ್ಮ? ಎಲ್ಲಿಗೂ ಹೋಗಂಗಿಲ್ಲ. ಇವಾಗ ನೀನು ನಮ್ಮ ಜೊತೆಲೇ ಇರಬೇಕು ಈ ಪರೀಕ್ಷೆ ಮುಗಿಯೋವರೆಗೂ. ಎಲ್ಲೂ ಇಲ್ಲಪ್ಪ, ಇಲ್ಲೇ ಹೊರಗಡೆಗೆ ಹೋಗಿ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ ಜಲ್ದಿ. ಹೌದಾ, ಹೊರಗಡೆಗೆ ಹೋಗ್ಬೇಕಾ? ನಿಜವಾಗ್ಲೂ ಹೊರಗಡೆಗೆ ಹೋಗ್ತೀಯಾ ಅಥವಾ ಏನಾದರೂ ನಿನ್ನ ಗಂಡಗೆ ಈ ವಿಷಯ ತಿಳ್ಸಕ್ಕೆ ಹೋಗ್ತಾ ಇದೆಯೋ? ನನಗೆಲ್ಲ ಗೊತ್ತು, ಸುಮ್ಮನೆ ನಿಂತ್ಕ. ನಾಟಕ ಮಾಡಬೇಡ, ಗೊತ್ತಾಗ್ದಂಗೆ ಮಾಡಬೇಕು. ಅವ್ನು ಬದಲಾಗಿದ್ದಾನೋ ಇಲ್ವೋ ಅಂತ ಇದ್ರಾಗೆ ಗೊತ್ತಾಗುತ್ತೆ. ಸುಮ್ಮನೆ ನಿಂತ್ಕೋ. ನಿನ್ನ ಗಂಡನ ಅಸಲಿ ಬಂಡವಾಳ ಈಗ ಗೊತ್ತಾಗುತ್ತೆ. ತಗೊಂಬರೇ ಬೇಗ. ಅಯ್ಯೋ ಛೇ, ನಮ್ಮಪ್ಪ ಯಾಕೆ ಈ ಥರ ಮಾಡ್ಬಿಡ್ತೈತೆ? ಅಯ್ಯೋ, ಏನು ಮಾಡೋದು? ಇವತ್ತು ಹೋಗ್ಬೇಕಾಗುತ್ತಲ್ಲಪ್ಪ ದೇವ್ರಿ. ತಗೊಳ್ರಿ ದುಡ್ಡು, 1,000 ಆಯ್ತಿದ್ರಾಗೆ. ಅಯ್ಯೋ ಅಮ್ಮ, ಅಯ್ಯೋ ಇದೆಲ್ಲ ಬೇಕೇನಮ್ಮ ಈ ಪರೀಕ್ಷೆ ಎಲ್ಲನ? ನನ್ನ ಗಂಡ ಬದಲಾಗಿದ್ದಾನೆ ಅಂತ ಹೇಳ್ತಾ ಇದ್ದೀನಿ ತಾನೆ, ನೀವಿಬ್ರು ಯಾಕೆ ನಂಬ್ತಾ ಇಲ್ಲ? ನಾವು ನಂಬ್ತೀವಮ್ಮ, ಆದ್ರೆ ನಿಜವಾಗ್ಲೂ ಬದಲಾಗಿದ್ದಾನ ಇಲ್ವಾ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಈ ಪರೀಕ್ಷೆ. ಸುಮ್ಮನೆ ಇರು. ಅಲ್ಲಿಡೆ, ಆ ಕಡೆ ಇಡು, ಆ ಕಟ್ಟೆ ಮೇಲಿಕ್ಕೋ. ಸರಿ ಇಟ್ಟೆ. ಈಗೇನು ಮಾಡೋದು? ಏನೂ ಇಲ್ಲ, ಹಾಗೆ ಬಾಗಿಲು ತೆಗೆದು ನಾವು ಮರೆಯಲೇ ಮನೆ ಹಿಂದೆಗಡೆ ಬಚ್ಚಿಕಮ್ಮನ. ಈಗ ನಮ್ಮ ಮಳೆಯ ಬತ್ತಾನೆ, ಅವನೇನಾದ್ರೂ ಈ ದುಡ್ಡು ನೋಡಿ ಓದ್ಕೊಂಡು ಏನಾದರೂ ಸೀದಾ ಹೊರಟ ಅಂದರೆ ಗ್ಯಾರಂಟಿ ಬದಲಾಗಿಲ್ಲ ಅಂತ ಅರ್ಥ. ಅಥವಾ ದುಡ್ಡ ಎತ್ತಿಟ್ಕೊಂಡು ನನಗೆ ತಂದು ಕೊಟ್ಟರೆ ಅವನು ಬುದ್ಧಿವಂತ ಆಗ್ಯವನೇ, ಬದಲಾಗಿದ್ದಾನೆ ಅಂತ ಅರ್ಥ. ಗೊತ್ತಾಯ್ತಾ? ಬಾ ಹೋಗಿ ಮನೆ ಹಿಂದಕ್ಕೆ ಬಚ್ಚಿಕಮ್ಮನ. ಸರಿ ಆಯ್ತು, ಒಳ್ಳೆ ಪ್ಲಾನೇ ಮಾಡಿದೀರಾ. ನಡಿ ಶಿಲ್ಪ, ನಡಿ. ನಿನ್ ಗಂಡನ ಬಂಡವಾಳ ಗೊತ್ತಾಗುತ್ತೆ ಇವತ್ತು. ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅಯ್ಯೋ, ನನ್ನ ಗಂಡ ಗ್ಯಾರಂಟಿ ದುಡ್ಡು ನೋಡಿರಿ ತಗೊಂಡು ಎಣ್ಣೆ ಕುಡಿಯೋಕ್ಕೆ ಹೋಗೋದು. ಇದೇನಪ್ಪ ಇದು, ಇಂಥ ಪರೀಕ್ಷೆ ನಮ್ಮಪ್ಪ ಇಂದು. ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ ಜಲ್ದಿ. ಬಂದೆ ನಡಿಯಮ್ಮ.
ಎಷ್ಟೊತ್ತಮ್ಮ ಶಿಲ್ಪ ಬರೋದು? ಬಾ ಜಲ್ದಿ ಬಾ ಜಲ್ದಿ. ಅಪ್ಪ ಅದು ಇರಪ್ಪ ಇನ್ನೊಂದು 5 ನಿಮಿಷ. 5 ನಿಮಿಷ ನಿಂತ್ರೆ ನಮ್ಮ ಪರೀಕ್ಷೆ ಮಾಡಕ್ಕೆ ಪ್ಲಾನ್ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ಬಾ 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 ಜಲ್ದಿ. ಅಯ್ಯೋ ಬಾರಿ ಜಲ್ದಿ ಶಿಲ್ಪ, ನಿನ್ ಗಂಡ ಬಂದ್ಬಿಡ್ತಾನೆ. ಏನಾಗುತ್ತೋ ಏನೋ ದೇವ್ರೆ, ನನ್ನ ಗಂಡ ಬಂದು ಆ ದುಡ್ಡ ಎತ್ಕೊಂಡು ಹೋಗ್ದಂಗೆ ಮಾಡಪ್ಪ ದೇವ್ರೆ. ನಮ್ಮ ಅಪ್ಪಗೆ ತಂದು ಕೊಡಂಗಾಗ್ಲಿ, ಯಾರ್ದು ಅಂತ ಕೇಳ್ಬಿಟ್ಟು ನಮಗೆ ಕೊಡ್ಲಿ ದುಡ್ಡು ವಾಪಸ್ಸು. ಏಯ್ ಬಾಯಿ ಮುಚ್ಕೊಂಡಿರು ಶಿಲ್ಪ, ಮಾತಾಡ್ಬೇಡ. ಗಂಡ ಬರ್ತಾ ಇದ್ದಾನೆ, ಆಗೋ ನೋಡಲ್ಲಿ ಬಂದೇ ಬಿಟ್ಟ. ಹಾ ಹೌದು ಕಣ್ರಿ, ಬಂದ. ಏ ಶಿಲ್ಪ ಮಾತಾಡಬೇಡ ಸುಮ್ಮನಿರಿ. ಓ ಪ್ರಿಯತಮೇ, ಓ ಪ್ರಿಯತಮೇ. ಶಿಲ್ಪ ಮನೆಗಿದ್ದಾಳ? ಹೋಗಿ ಉಣ್ಬೇಕು, ಹೊಟ್ಟೆ ಹಸ್ಬಿಟ್ಟೈತಿ. ಮಾವ ಎಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ, ಎಲ್ಗೋದ್ರು? ನೋಡ ಒಳಗಿರ್ಬೇಕೇನು. ಒಳಕ್ಕೆ ಹೋದ ಶಿಲ್ಪ, ಗಂಡ ಹೋದ. ಈಗ ನೋಡು, ದುಡ್ಡು ತಗೊಂಡು ಬರ್ತಾನೋ ಇಲ್ಲೋ ಅಂತ ಗೊತ್ತಾಗುತ್ತೆ ಹೊರಕ್ಕೆ. ರೀ ಸುಮ್ಮನಿರಿ, ಬಾಯಿ ಮುಚ್ಕೊಂಡು. ನಾವು ಮಾತಾಡೋದು ನನಗೆ ಕೇಳಿಸ್ತು, ಸುಮ್ಮನಿರಿ. ಸರಿ ಆಯಿತು. ಇರು. ಅಯ್ಯೋ 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 ಅಯ್ಯೋ, ಇಷ್ಟೊಂದು ದುಡ್ಡು ಆ ಕಟ್ಟೆ ಮೇಲಿಕ್ಕಿ ಎಲ್ಲ ಎಲ್ಲೋದ್ರು? ನಮ್ಮ ಅತ್ತೆ ಮಾವ, ನನ್ನ ಹೆಂಡತಿ ಶಿಲ್ಪ ಯಾರೂ ಇಲ್ವಲ್ಲಪ್ಪ. ಅಯ್ಯೋ, ಈ ದುಡ್ಡನ್ನ ಎಲ್ಲ ಇಟ್ಟು ಮರ್ತಿರ್ಬೋದು. ನನಗೆ ಈ ಎಣ್ಣೆ ಕುಡಿಯೋಕ್ಕಾಗುತ್ತೆ. ಇನ್ನೂ 1 ವಾರ ಇದೇ ಆಗ್ಬಿಡುತ್ತೆ. ಆರಾಮಾಗಿ ಕುಡ್ಕೊಂಡಿರ್ಬೋದು. ಯಾರನ್ನು ದುಡ್ಡು ಕೇಳೋವಂಥ ಅವಶ್ಯಕತೆನೇ ಇಲ್ಲ. ಶಿಲ್ಪನ ಹತ್ರ ಗೋಗರಿಬೇಕು. 50 ರೂಪಾಯಿ ಕೊಡು ಅಂತಾನ. ಹೆಂಗೋ ಇದು 1000 ಇದ್ರೂ ಇರ್ಬೋದು. ಎಣ್ಸಿಲ್ಲ ಏನೂ ಇಲ್ಲ. 1000 ಆಯಿತೋ, ಸಾವಿರಕ್ಕಿಂತ ಜಾಸ್ತಿನೇ ಆಯಿತು, ಗೊತ್ತಿಲ್ಲ. ಇವತ್ತೆಂಗೂ ಎಣ್ಣೆ ಕುಡ್ದಿರ್ಲಿಲ್ಲ. ಎಣ್ಣೆ ಕುಡಿದ್ಬಿಟ್ಟು ಅಲ್ಲೇ ಯಾವುದಾದ್ರೂ ಯತನ ತಿಂದುಬಿಡೋಣ. ಅಯ್ಯೋ ದೇವ್ರೇ, ಎಂಥ ಅದೃಷ್ಟಶಾಲಿ ನಾನಿವತ್ತು ಯಾವ ಕಡೆ ಗೆದ್ದಿದ್ದೆ? ಬಲಗಡೆ ಗೆದ್ದಿದ್ದೆ ಅನ್ಸುತ್ತೆ. ಎದ್ದ ತಕ್ಷಣ ನರಿ ಪೋಟ ನೋಡಿದ್ದೆ. ಅದಕ್ಕೆ ನನಗಿವತ್ತು ಇಷ್ಟೊಂದು ದುಡ್ಡು ಸಿಗಿರೋದು. ಯಾರಾದರೂ ಬರೋದಕ್ಕೂ ಮುಂಚೆ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಈ ಕಡೆನೇ ಹೋಗೋಣ. ಮೊದಲು ಎಣ್ಣೆ ಕುಡಿದು ಆಮೇಲೆ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿಂದುಬಿಡು. ಅಲ್ಲೆಲ್ಲಾದ್ರೂ ನೆರಳಗೆ ಮನಿಕೊಂಡು ಸಾಯಂಕಾಲಕ್ಕೆ ಬರೋಣ ಮನೆಗೆ ಆರಾಮಾಗಿ. ಶಿಲ್ಪ ನೋಡು ನಿನ್ನ ಗಂಡನ ಅಸಲಿ ಬಂಡವಾಳನ. ನೋಡು, ದುಡ್ಡು ಸಿಕ್ಕಿದ ತಕ್ಷಣ ಹೆಂಗೆ ಎಲಕಿಸ್ಕೊಂಡು ಎಣ್ಣೆ ಕುಡಿಯೋಕೆ ದುಡ್ಡು ಆಯ್ತು ಅಂತಾನ ಹೋಗ್ತಾ ಇದ್ದೀನಿ ತಗೊಂಡು. ಗೊತ್ತಾಯ್ತಾ? ಅವ್ನು ಬದಲಾಗಿಲ್ಲ. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಆಹಾ, ಇವತ್ತು ಅಳತೆ ಮೀರ್ಬಿಡದೆ. ಏನು ಆಪತ್ತು ಬಂದರೂ ಪರವಾಗಿಲ್ಲ. ಅಯ್ಯೋ ರೀ ದುಡ್ಡು ತಗೊಂಬರ್ರಿ. ಶಿಲ್ಪ ಎಲ್ಲಿಗೆ ಹೋಗ್ತಾ ಇದೆಯಾ? ನಿಂತ್ಕಳೆ ಇಲ್ಲಿ. ಅಮ್ಮ ಅಷ್ಟೊಂದು ದುಡ್ಡು ತಗೊಂಡು ಹೋದ್ರೆ ಏನಾಗ್ತಾನೋ ಏನೋ. ಅಷ್ಟು ಕುಡ್ದು ಆಮೇಲೆ ಸತ್ತಿತ್ತು ಹೋದನು. ಸುಮ್ಮನಿರಮ್ಮ, ನಾನು ಹೋಗಿ ಕರ್ಕೊಂಬರ್ತೀನಿ. ಅವನೇನು ಸಾಯಲ್ಲ, ಎಣ್ಣೆ ಕುಡಿಯೋಕ್ಕೆ ಹೋಗವನೆ ಸೀದಾನ. ದುಡ್ಡು ಸಿಕ್ತು ಅಂತಾನ. ನಡಿ, ನಾನೇ ನಿನಗೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾನೆ ಅಂತಾನ. ಸೀದಾ ಎಣ್ಣೆ ಅಂಗಡಿಗೆ ಹೋಗೋದವನು, ಇನ್ನೆಲ್ಗೂ ಹೋಗಲ್ಲ. ಈಗ ಗೊತ್ತಾಯ್ತಲ್ಲ. ಅವ್ನು ಬಂದ ತಕ್ಷಣ ಗಂಟು ಮುಟ್ಟೆ ಕಟ್ಕೊಂಡು ಓಡ್ತಾ ಇರ್ರಿ ನಿಮ್ಮೂರಿಗೆ ನೀವು. ಇಲ್ಲಿರೋದೇ ಬೇಕಾಗಿಲ್ಲ. ನಮ್ಮ ಮರ್ಯಾದೆ ಕಳಿತೀರಾ ನೀವಿಬ್ರು ಇಲ್ಲಿದ್ರೆ. ನೀನು ಸುಳ್ಳು ಹೇಳೋದು, ಅವನು ಎಣ್ಣೆ ಕುಡ್ದು ಗಲಾಟೆ ಮಾಡೋದು. ಇದೇ ಆಯಿತು. ನಾವೇನೋ ನಮ್ಮನ್ನು ನೋಡ್ಕೊಂತಾರೆ ಅಂತಾನ ಇಲ್ಲಿ ಬರಲಿ ಅಂತ ನಾವು ಹೇಳಿದ್ರೆ ನೀವು ಈ ಥರ ನಾಟಕ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿರಲಿಲ್ಲ ಬಿಡು. ಹೊಡ್ರಿ. ಅದಕ್ಕೆ ಮತ್ತೆ ನೀವಿಬ್ರು ಮದುವೆ ಆಗಿ ಅಲ್ಲಿ ಜೀವನ ಮಾಡ್ತಾ ಇದ್ದೀರಾ. ಆದರೆ ಹೆಂಗೆ ಜೀವನ ಮಾಡ್ತಾ ಇದ್ದೀರಾ? ಬರೀ ಗಲಾಟೆ ಮಾಡ್ಕೊಂಡು ಅಷ್ಟೇನೆ. ಯಾರು ನ್ಯಾವ್ಯಾಗ ದುಡಿಯಂಗಿಲ್ಲ, ನ್ಯಾವ್ಯಾಗ ಇರಂಗಿಲ್ಲ. ನೀನು ಸುಳ್ಳು ಹೇಳೋದು ಬಿಡಂಗಿಲ್ಲ, ಅವನು ಎಣ್ಣೆ ಕುಡಿಯೋದು ಬಿಡಂಗಿಲ್ಲ. ಇಬ್ಬರು ಸರಿಯಾಗಿದ್ದೀರಾ ಜೋಡಿ. ಅಯ್ಯೋ ಅಪ್ಪ, ಅವ್ನು ಎಣ್ಣೆ ಕುಡಿಯೋಕ್ಕೆ ಹೋಗ್ಯಾನಂತ ಹೆಂಗೆ ಹೇಳ್ತೀಯಾ? ಎಲ್ಲ ಬೇರೆ ಕಡೆ ಎಲ್ಲಾದ್ರೂ ಹೋಗಿರ್ಬೋದು, ಹೊಲ್ತಕ್ಕೆ ನಾನು ಹೋಗಿರ್ಬೋದು. ನಾವೆಲ್ಲ ಹೊಲ್ತಾಗಿದ್ದೀವಿ ಅಂತ ಹೊಲ್ತಕ್ಕೆ ತಗೊಂಡ್ಬಂದು ಕೊಡೋಣ ಅಂತ ದುಡ್ಡು ತಗೊಂಡು ಹೋಗಿರ್ಬೋದು. ಸುಮ್ಮನಿರು. ಇನ್ನು ಏನಂತ ನಾಟಕ ಮಾಡ್ತೀಯ ಶಿಲ್ಪ? ನಿನ್ ಗಂಡನ ಅಸಲಿ ಬಂಡವಾಳ ಗೊತ್ತಾಗೋಯ್ತು ಬಿಡು. ನಾವೇ ಕೇಳಿಸ್ಕೊಂಬ್ಲಿಲ್ವಾ? 1 ವಾರಕ್ಕೆ 15 ದಿವಸಕ್ಕೆ ಎಣ್ಣೆ ಕುಡಿಯೋಕ್ಕಾಗುತ್ತೆ ದುಡ್ಡು ಅಂತಾನ ತಗೊಂಡು ಅಲ್ಲಿ ಕಿಸ್ಕೊಂಡು ಹೋದ್ನಲ್ಲ, ಅಲ್ಲೇ ಗೊತ್ತಾಗ್ತೈತಿ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತಾನ. ಅದನ್ನು ನೋಡೋಣ, ನಡೀರಿ ಎಲ್ಲಿಗೆ ಹೋಗ್ತಾನೆ ಅಂತಾನ. ನಡಿಯಮ್ಮ, ನಿನ್ನ ಅನುಮಾನನು ಬಗೆಹರಿಲಿ. ನಡಿಯ ಶಿಲ್ಪ, ನಡಿ. ಅಯ್ಯೋ ಅಪ್ಪ, ನಡಿ, ನಿನ್ನ ಅನುಮಾನ ಬಗೆಹರಿಯುತ್ತೆ. ಅದು ಒಂದು ನೋಡ್ಬಿಡೋಣ ಎಲ್ಲಿಗೆ ಹೋಗ್ತಾನೆ ಅಂತಾನ. ನೋಡು ನಿನ್ ಗಂಡ ದುಡ್ಡು ತಗೊಂಡು ಯಾವ ಕಡೆಗೆ ಹೋಗ್ತಾ ಇದ್ದಾನೆ ಅಂತಾನ. ನಮ್ಮ ಹೊಲ ಕಡೆಗೆ ಹೋಗೋದು ಈ ಕಡೆಗೇನಮ್ಮ? ಅಯ್ಯೋ ಅಮ್ಮ, ಆಯ್ತು ಗೊತ್ತಾಯ್ತು ಬಿಡಮ್ಮ. ಇಲ್ಲಿವರೆಗೂ ಬಂದಿದೀವಂತೆ, ಹಿಂದೆ ಹೋಗಿ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತ ನಾನು ನೋಡ್ಕೊಂಡೆ ಬರೋಣ. ಬಾ ನಡೀರಿ. ನೋಡು ಶಿಲ್ಪ, ನೋಡು ನಿನ್ನ ಗಂಡ ಸೀದಾ ಎಲ್ಲಿಗೆ ಹೋದ ಅಂತಾನ. ಈಗಲಾದ್ರೂ ಗೊತ್ತಾಯ್ತಾ? ನಿನ್ನ ಗಂಡ ಅಂತೂ ಬದಲಾಗಲ್ಲ, ಈ ಜನ್ಮದಲ್ಲಿ ಬದಲಾಗಲ್ಲ ಅವನು. ಸುಮ್ಮನೆ ಕರ್ಕೊಂಡು ಹೋಗ್ತಾ ಇರಿ ನಿಮ್ಮೂರಿಗೆ ನೀವು. ನಡಿ ಹೋಗೋಣ. ಸರಿ ಆಯ್ತು, ಬರ್ರಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.